ಏನು ಅಲ್ಮುರಿ ಕಚ್ಚಿದ್ರೆ ಎದ್ರಕೊಬಿಡ್ತೀನ? ಏನು ಹೇಳು ನಿಂತಿದ್ದೀನಲ್ಲ, ಏನಿಂದ? ದುಡ್ಡು ಕೊಡೋ ಬಡ್ಡಿ ದುಡ್ಡು. ಈ ಬಡ್ಡಿ ಬಂಗಾರಪ್ಪ ಏನ ತಿಳ್ಕ ನಿಜ. ಮೊದ್ಲು ಬಡ್ಡಿ ಅಷ್ಟು ಮಡಿಗೆ ಹೋಗು ಮುಂದೆ. ಏನ ಬಡ್ಡಿ ದುಡ್ಡು ಕೊಟ್ಟು ಮುಂದೆ ಹೋಗು. ಅದೇನು ಹೇಳ್ತೀಯೇನೋ, ಹಲ್ಲಲ್ಲೇ ಗಾಳಿ ಎಲ್ಲ ಹೊಂಟೋಯ್ತದೆ, ಒಂದು ಅರ್ಥವಾಗಲ್ಲ. ಬಡ್ಡಿ ದುಡ್ಡು ಈಗಿಲ್ಲ, ನಾಳೆ ಕೊಡ್ತೀನಿ ಹೋಗು. ನಾನು ಕೇಳಿದಾಗೆಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಇವತ್ತು ಬೇಕೇ ಬೇಕು ನಂಗೆ. ಯಾರನ್ನ ಬೇಕಾದ್ರೂ ಸಮಾಧಾನ ಮಾಡ್ಬೋದು, ಈ ಮುದುಕ್ರನ್ನ ಸಮಾಧಾನ ಮಾಡೋದೇ ಭಾಳ ಕಷ್ಟ. ಏನು ಮಾಡ? ಹಾ ಮಾವ ನನಗೆ ಗೊತ್ತು ನೀನು ಇಲ್ಲೇ ಎದ್ದೊಳಗೆ. ಮಾವ ಈಗ ನನ್ನ ಹತ್ರ ದುಡ್ಡಿಲ್ಲ ಮಾವ, ನಾಳೆ ಯಾರಿಗೂ ಕಾಣ್ದಂಗೆ ನಿನ್ಗೊಬ್ಬನಿಗೆನೆ ಸಪ್ರೇಟ್ ಆಗಿ ಸಂಜೆಲಿ ಕರ್ಕೊಂಡು ಹೋಗಿ ಕೊಡ್ತೀನಿ ಹಂಗಂದ ಮೇಲೆ ಬಡ್ಡಿ ಮಾತ್ರ ನೀವ್ ಮಾವ ಅಂತ ಇದ್ರೆ ನನ್ಗೆ ಹೆಂಗೆಂಗು ಹೋಗ್ತದೆ. ನನಗೆ ಗೊತ್ತು, ನಿನಗೆ ಆಗ್ಲಿ ಅಂತಾನೆ ಹೇಳಿದ್ದು. ಬಡ್ಡಿ ಕಟ್ಟು. ಬಡ್ಡಿ ಮನ್ನಾ? ಬಡ್ಡಿ ಮನ್ನಾ. ಅಸ್ಲು ಮನ್ನಾಗಕ್ಕೆ ಏನ್ ಮಾಡ್ಬೇಕು ಹೇಳು, ಅದನ್ನು ಮಾಡ್ಬಿಡ್ತೀನಿ ಆ ಕಡೆ. ಮಾತ್ರ ಕೊಡ್ಬೇಕು. ಕೊಡ್ಲೇಬೇಕಾ? ರತ್ನ ಅವೋ ಮತ್ತೆ 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 ಅಯ್ಯೋ ನೂಲಿ ಬೇಡ, ಹೇಳು ಮಾವ. ಒಂಟ್ಕಿಟ್ಟೋಗ್ಬಿಟ್ಟಿ ಆಮೇಲೆ ಮ್ಯಾಕೆ. ನಾನು ನಿನ್ನ ಕಟ್ಕೋಬೇಕು ಅಂತ ಮಾಡವನಿ. ಕಟ್ಕೊಳ್ಳೋದಕ್ಕೆ ನನ್ನೇ ಎಮ್ಮೆ ಮರಿ ಅನ್ಕಂಡ? ಹಂಗಾರ ರತ್ನ ಇನ್ನಂಗೆ ನಿನ್ನ ಮದುವೆ ಮಾಡ್ಕೋಬೇಕಂತವನಿ. ಆಹಾ ಮುದಿಯ ಹಳ್ಳಕ್ ಬೀಳ್ತಾವನೆ. ಹೆಂಗಾದ್ರೂ ಮಾಡಿ ಮದುವೆ ಆಗೋ ನಾಟಕ ಎಲ್ಲ ಆಡಿ ಈ ಪಾಟಿ ಅವನೇ ಏನಿದ್ದದೋ ಏನಿಲ್ವೋ ಇರೋ ಅಷ್ಟನ್ನೇ ಕಿತ್ಕೊಂಡ್ರಾಯ್ತು. ಏನು ಯೋಚನೆ ಮಾಡ್ತಿದ್ರಿ ರತ್ನ? ನಾನೇನ್ ಮುದಿಯ ಅಂತ ತಿಳ್ಕೊಂಡಿದ್ಯಾ? ನನ್ನಂತವಿರೋ ಬಡ್ಡಿ ದುಡ್ಡು, ನನ್ನ ಬ್ಯಾಂಕ್ ನಲ್ಲಿ ಹಣ, ನನ್ನ ಹೆಂಡತಿ ಸ್ವತಃದವಳು ಒಡವೆ ಎಲ್ಲ ನಿಂಗೆ ಕೊಟ್ಬಿಡ್ತೀನಿ. ನಿಜವಾಗ್ಲೂ ಮಾವ? ನಿಜವಾಗ್ಲೂ ನಿಂಗೆ ಕೊಟ್ಬಿಡ್ತೀನಿ. ಹೋಗ್ ಮಾವ, ನೀನ್ ಬರೀ ಕೊಡ್ತೀನಿ ಅಂತ ಹೇಳ್ತೀಯ. ಇದೆಲ್ಲ ನನ್ನ ಹೆಸರಿಗೆ ಬರೀತೀನಿ ಅಂತ ನೀನ್ ಪೇಪರ್ ಮೇಲೆ ಸೈನ್ ಹಾಕೊಟ್ರೆ ಮಾತ್ರ ನಾನು ನಂಬೋದು. ಮೊದ್ಲೇ ಬರ್ಕ ಬಂದನಿ ರತ್ನ. ಹೌದಾ? ಓ ಸರಿ, ಮತ್ತೆ ಎಲ್ಲಿ ಕೊಡು? ಮತ್ತೆ ನಾಳೆ ಕೊಡ್ತೀನಿ. ಬೇಡ, ನೋಡ್ತಾನೆ ಅವ್ರ ಮುಂದೆನೆ ಕೊಡು ನೀನು. ಇಲ್ಲೇ ಇವರು ಸರಿ, ಅವರೇ ಸರಿಯಾಗಿರೋ, ನೀನೇ ಸರಿ ಇಲ್ಲ. ಕೊಡು ನಂಗೆ. ಕೊಡ್ತೀನಿ ನಾಳೆ. ತಂದಿಲ್ಲ ಅಂತ ಹೇಳು, ಅದೇ ಕಲ್ಬಿಟ್ಟಿಯೇ. ಈಗ ಸ್ವಲ್ಪ ಮಡಗಿರಿ ಎತ್ಕೊಬತ್ತೀನಿ. ಅವ್ನು ರಮೇಶ್ ಅಂತ ಮಡಗಿಸಿದ್ದ? ನಂದೆಲ್ಲ ಏ ಯಾರು ನಂಬುದ್ರು ಆ ನನ್ನ ಮಗನ್ ನಂಬೇಡ. ಬೇಕಾದ್ರೆ ಹುಡುಗಿ ವೇಸ್ ಹಾಕೊಂಬಂದೆ ಇಸ್ಕೊಬಿಡ್ತಾನ ನಿಂತಾವ ಎಲ್ಲಾನು ಅವನು ಅಂತ ನನ್ನ ಮಗ ಅವ. ನನ್ನ ಹಣ ಒಡವೆ, ನನ್ನ ಬ್ಯಾಂಕ್ ನಲ್ಲಿರುವ ಹಣ, ನನ್ನ ಹಿರಿಯನ್ರೆ ಒಡವೆ ಎಲ್ಲ ಬರ್ಕ ಬಂದವನಿ. ಮಡಿಕೋ ಮಜಾ ಮಾಡು. ದಬ್ನಳ್ಳಿಲಿ ಇದೇನಾ ಬಾಂಡ್ ಪೇಪರು? ಇದು ಬಾಂಡ್ ಪೇಪರು. ಏನೋ ಮಾಡಪ್ಪ, ಆಯ್ತು. ಸರಿ ಮಾವ, ಒಂದು ಕೆಲಸ ಮಾಡೋಣ. ಈಗ ನಾನು ನೀನು ಮದುವೆ ಆದ್ರೆ ನಿನ್ನ ಮಗ ಮದುವೆ ಆಗೋದಕ್ಕೆ ಬಿಡೋದಿಲ್ಲ ಅಲ್ವಾ? ಅದಕ್ಕೇನೆ ಒಂದು ಕೆಲಸ ಮಾಡೋಣ. ನೀನು ಮದುಮಗನ ಡ್ರೆಸ್ ಹಾಕೊಂಡು ನಾಳೆ ಹೆಂಗಿದ್ರು ಅಮಾವಾಸ್ಯೆ ಅರ್ಧ ರಾತ್ರಿ 12 ಗಂಟೆ ರಾತ್ರಿಲಿ ಸ್ಮಶಾನದ ಹತ್ರ ಬಂದ್ಬಿಡು. ನಾವಿಬ್ರು ಅಲ್ಲೇ ಮದುವೆ ಆಗ್ಬಿಡೋಣ. ಇದಕ್ಕೆ ಸ್ಮಶಾನ ಅಂದ್ರೂ ಅರ್ಥ ಆಯ್ತಲ್ಲ, ಎಲ್ಲಿದ್ರು ರತ್ನ ನನಗೆ ಹೆಂಗೆಂಗೋ ಆಯ್ತದ ರತ್ನ. ನನಗೂ ಅಷ್ಟೇ ಮಗು, ಹೆಂಗೆಂಗೋ ಆಯ್ತೈತಿ ನನಗೂ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಇಲ್ಲಿ ಕೇಳು, ಅದನ್ನ ಅತ್ತಾಗ ನೋಡ್ತೀಯೇ.